ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ. ಸುಬ್ಬಣ್ಣನ ವಿವಾಹ. ಪತಿಯ ಅಕಾಲ ಮರಣದಿಂದ ಆ ಮೇಲಿನ ಮಾನಸಿಕ ಮತ್ತು ದೈಹಿಕ ವೇದನೆಗಳಿಂದ ಹನುಮಕ್ಕಮ್ಮನ ದೇಹಸ್ಥಿತಿ ಕುಗ್ಗತೊಡಗಿತು. ತಾವಿನ್ನು ಹೆಚ್ಚು ಕಾಲ ಬದುಕುವುದಿಲ್ಲವೆಂಬ ಭಾವನೆ ಆಕೆಯಲ್ಲಿ ಮೂಡಿತು. ಇರುವ ಒಬ್ಬ ಮಗಳು ಇಂದೋ ನಾಳೆಯೋ ಗಂಡನ ಮನೆಗೆ ಹೋಗುತ್ತಾಳೆ. ಆಮೇಲೆ ಈ ಮನೆಯನ್ನು ನೋಡಿಕೊಳ್ಳುವರಾರು? ಮನೆಗೆ ಒಬ್ಬ ಸೊಸೆ ಬಂದರೆ ಈ ಸಮಸ್ಯೆ ಪರಿಹಾರವಾಗುತ್ತದೆ. ಮಗನಿಗೆ ಈಗಾಗಲೇ 15 ವರ್ಷ ತುಂಬುತ್ತಾ ಇದೆ. ಮುಂದೆ ನಿಂತು ಆತನ ವಿವಾಹ ಕಾರ್ಯವನ್ನು ನೆರವೇರಿಸುವವರು ಯಾರು? ಹೀಗೆ ಆಕೆ ಯೋಚನೆ ಮಾಡುತ್ತಾ ಮಲಗಿದ್ದಳು. ವೆಂಕಣ್ಣಯ್ಯನವರ ಕುಟುಂಬ ಒಂದು ಸ್ಥಾಯಿಗೆ ಬಂದ ನಂತರ ಉಜ್ಜಪ್ಪನಾಗಲಿ ಗುರುಸಿದ್ದಮ್ಮನಾಗಲಿ ಯಾವಾಗಲಾದರೊಮ್ಮೆ ಮನೆ ಕಡೆ ಬಂದು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುವುದು ಪದ್ಧತಿಯಾಗಿತ್ತು. ಹನುಮಕ್ಕಮ್ಮ ಮಗನ ಮದುವೆ ಹೇಗಾದೀತು ಎಂದು ಯೋಚಿಸುತ್ತಾ ಮಲಗಿರುವಾಗ ಗುರುಸಿದ್ದಮ್ಮ ಮನೆಗೆ ಬಂದಳು. ಹನುಮಕ್ಕಮ್ಮ ತಟ್ಟನೆ ಮೇಲಕ್ಕೆದ್ದು ಕುಳಿತು ಲೋಕಾಭಿರಾಮವಾಗಿ ಮಾತನಾಡುತ್ತಾ ತನ್ನ ಮನಸ್ಸಿನ ಆತಂಕವನ್ನು ಆಕೆಯಲ್ಲಿ ತೋಡಿಕೊಂಡಳು. ಗೌಡತಿ ಆಕೆಯನ್ನು ಸಮಾಧಾನಪಡಿಸುತ್ತಾ ಹೆಣ್ಣು ಯಾವುದಮ್ಮ ಎಂದು ಕೇಳಿದಳು. ಹನುಮಕ್ಕಮ್ಮ ಹೇಳಿದಳು, ಅತ್ತಿಗೆ, ತಿಮ್ಮಣ್ಣ ನಾಯ್ಕನ ಕೋಟೆಯ ಪುರೋಹಿತ ಅಹೋಬಲ ಶಾಸ್ತ್ರಿಗಳ ಮಗಳು ಲಕ್ಷ್ಮಿಗೆ ಈಗಾಗಲೇ 9 ವರ್ಷ. ಅವಳೇ ಹೆಣ್ಣು. ಅವಳು ಮಗುವಾಗಿ ತೊಟ್ಟಿಲಲ್ಲಿ ಇದ್ದಾಗಲೇ ಅವಳನ್ನು ನನ್ನ ಮಗನಿಗೆ ವಿವಾಹ ಮಾಡಿಕೊಡುವುದಾಗಿ ಅವಳ ತಂದೆ ತಮ್ಮ ಯಜಮಾನರಿಗೆ ಮಾತು ಕೊಟ್ಟಿದ್ದರು. ಈಗ ಆ ಮಾತು ಕೊಟ್ಟವರು ಇಲ್ಲ, ಅದನ್ನು ಕೊಂಡವರು ಇಲ್ಲ. ಈಗ ನಾವಿರುವ ಸ್ಥಿತಿಯಲ್ಲಿ ಆಕೆಯ ಅಣ್ಣ ಆ ಮಾತನ್ನು ಎಷ್ಟು ಮಟ್ಟಿಗೆ ನಡೆಸುತ್ತಾನೋ ನಾನರಿಯೆ ಎಂದಳು. ಗುರುಸಿದ್ದಮ್ಮ ಆಕೆಗೆ ಸಮಾಧಾನ ಹೇಳಿ ಅಲ್ಲಿಂದ ಹಿಂದಿರುಗಿದಳು. ಹಾಗೆ ಹಿಂದಿರುಗಿದವಳೆ ಗಂಡನಲ್ಲಿ ಈ ವಿಚಾರ ತಿಳಿಸಿ ಆತನನ್ನು ಹುರಿದುಂಬಿಸಿದಳು. ವೆಂಕಣ್ಣಯ್ಯನವರು ಪರಶುರಾಮಪುರದಲ್ಲಿ ಶೇಕದಾರರಾಗಿದ್ದಾಗ ಆ ಹೋಬಳಿಗೆ ಸೇರಿದ್ದ ತಿಮ್ಮಣ್ಣ ನಾಯ್ಕನ ಕೋಟೆಗೆ ಆಗಾಗ ಹೋಗುತ್ತಿದ್ದರು. ಆ ಗ್ರಾಮದ ಪುರೋಹಿತರಾಗಿದ್ದ ಅಹೋಬಲ ಶಾಸ್ತ್ರಿಗಳು ನಿಷ್ಠರು, ಸಾತ್ವಿಕರು ಮತ್ತು ವೆಂಕಣ್ಣಯ್ಯನವರ ಸ್ವಜನರಾಗಿದ್ದರು. ಆದ್ದರಿಂದ ವೆಂಕಣ್ಣಯ್ಯನವರು ಆ ಹಳ್ಳಿಗೆ ಭೇಟಿ ನೀಡಿದಾಗ ಶಾಸ್ತ್ರಿಗಳ ಮನೆಯಲ್ಲಿ ಠಿಕಾಣೆ ಹಾಕುತ್ತಿದ್ದರು. ಶಾಸ್ತ್ರಿಗಳಿಗೆ ಪುಟ್ಟಮ್ಮ, ನರಸಮ್ಮ, ಲಕ್ಷ್ಮಿ ಎಂಬ 3 ಹೆಣ್ಣು ಮಕ್ಕಳಿದ್ದರು. ಲಕ್ಷ್ಮಿ ಈ ಪ್ರಪಂಚದಲ್ಲಿ ಕಣ್ಣು ಬಿಟ್ಟ 2 ವರ್ಷಗಳಲ್ಲಿ ತಾಯಿ ತಂದೆಗಳಿಬ್ಬರೂ ಈ ಲೋಕದಿಂದ ಕಣ್ಮರೆಯಾದರು. ಏನೂ ಅರಿಯದ ನರಹರಿ ಶಾಸ್ತ್ರಿಗಳು ಹೇಗೋ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಈ ಅನಾಥ ಸಂಸಾರವನ್ನು ನೋಡಿ ಮೃದು ಹೃದಯದ ವೆಂಕಣ್ಣಯ್ಯನವರು ಕಣ್ಣೀರಿಡುತ್ತಿದ್ದರು. ಕಡೆಯ ಮಗಳಾದ ಲಕ್ಷ್ಮಿಯನ್ನು ತಾವೇ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡುವವರು. ನರಹರಿ ಲಕ್ಷ್ಮಿ ದೊಡ್ಡವಳಾದ ಮೇಲೆ ತಮ್ಮ ಸುಬ್ಬಣ್ಣನನ್ನು ಕೈ ಹಿಡಿಯಲಿ, ಇವಳು ನನ್ನ ಸೊಸೆ ಎಂದು ಹೇಳುತ್ತಿದ್ದರು. ಶಾಸ್ತ್ರಿಗಳ ಹೆಸರು ನರಹರಿಯಾದರೂ ಅವರ ಸ್ವಭಾವ ಹೂವಿನಷ್ಟು ಕೋಮಲ. ದೇವರು ಅನುಗ್ರಹಿಸಿದರೆ ನೀವು ಹೇಳಿದಂತೆಯೇ ಆಗಲಿ ಬಾವ ಎಂದು ಕಂಬನಿ ತುಂಬಿದ ತಮ್ಮ ಕಣ್ಣುಗಳನ್ನು ಸಣ್ಣ ಪಂಚೆಯ ಸೆರಗಿನಿಂದ ಒರೆಸಿಕೊಳ್ಳುತ್ತಿದ್ದರು. ಲಕ್ಷ್ಮಿ 8 ವರ್ಷದ ಕನ್ಯೆಯಾಗುವ ವೇಳೆಗೆ ವೆಂಕಣ್ಣಯ್ಯನವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಲಕ್ಷ್ಮೀದೇವಿ ಜಾಣೆ, ಚೆಲುವೆ, ವಯಸ್ಸಿಗೆ ಮೀರಿದ ಬುದ್ಧಿವಂತೆ. ಆಕೆಯ ಗುರು ಶ್ರೀಕಂಠಶಾಸ್ತ್ರಿಗಳು ಆ ಊರಿನ ಶಾಲೆಯ ಹಯ್ಯನವರು. ಆತ ಒಬ್ಬಂಟಿಗ, ಪಾವಗಡದ ಪ್ರಾಂತದವನು, ಮುಲಕನಾಡು ಪಂಗಡಕ್ಕೆ ಸೇರಿದವನು. ಎರೆನೆಲದಲ್ಲಿ ಹಬ್ಬಿದ ಗರಿಕೆಯಂತೆ ಈ ಮುಲಕನಾಡು ಬ್ರಾಹ್ಮಣರ ಪಂಗಡ ಎಲ್ಲೆಲ್ಲಿಯೋ ಹಬ್ಬಿ ಹರಡುತ್ತಿರುತ್ತದೆ. ಅಷ್ಟೇ ಅಲ್ಲ, ಈ ಪಂಗಡದವರು ಅದೇ ಪಂಗಡದಲ್ಲಿಯೇ ವಿವಾಹ ಸಂಬಂಧವನ್ನು ಬೆಳೆಸುತ್ತಿದ್ದ ಆ ಕಾಲದಲ್ಲಿ ಪರಸ್ಪರ ಬಾದರಾಯಣ ಸಂಬಂಧ ಅಂಟಿಕೊಂಡೇ ಇರುತ್ತದೆ.
ನರಹರಿ ಶಾಸ್ತ್ರಿಗಳು ಅದೇ ಪಂಗಡಕ್ಕೆ ಸೇರಿದವರು. ಯಾವುದೋ ಒಂದು ದೂರದ ಸಂಬಂಧ ಅಂಟಿಕೊಂಡಿತು. ಆದ್ದರಿಂದ ಶ್ರೀಕಂಠ ಶಾಸ್ತ್ರಿಗಳ ವಿಷಯದಲ್ಲಿ ನರಹರಿ ಶಾಸ್ತ್ರಿಗಳಿಗೆ ವಿಶೇಷವಾದ ಅಭಿಮಾನ ತುಂಬಿಕೊಂಡಿತು. ಆದ್ದರಿಂದ ಓಚಯ್ಯನವರ ಊಟ ಉಪಚಾರಗಳು ಶಾಸ್ತ್ರಿಗಳ ಮನೆಯಲ್ಲೇ ಆಗುತ್ತಿತ್ತು. ಕ್ರಮೇಣ ಅವರು ಮನೆಯವರಲ್ಲಿ ಒಬ್ಬರಾಗಿ ಬಿಟ್ಟರು. ಅವರಿಗೆ ಲಕ್ಷ್ಮೀದೇವಿಯಲ್ಲಿ ಅಪಾರವಾದ ಮಮತೆ. ಅವಳೊಬ್ಬ ಸುಟಿಯಾದ ಹುಡುಗಿ. ಉತ್ತಮವಾದ ಜ್ಞಾಪಕ ಶಕ್ತಿ ಇತ್ತು. ಓದು ಬರಹ ಲೆಕ್ಕಗಳಲ್ಲಿ ತುಂಬ ಜಾಣೆಯಾಗಿದ್ದಳು. 8 ವರ್ಷ ತುಂಬುವ ವೇಳೆಗೆ ಗದುಗಿನ ಭಾರತ, ತೊರವೆ ರಾಮಾಯಣ, ಜೈಮಿನಿ ಭಾರತ, ಧ್ರುವ ಚರಿತ್ರೆ, ನಳಚರಿತ್ರೆ ಮೊದಲಾದ ಪದ್ಯ ಗ್ರಂಥಗಳನ್ನು ಸರಳವಾಗಿ, ಶ್ರಾವ್ಯವಾಗಿ, ಅರ್ಥವತ್ತಾಗಿ ಓದಬಲ್ಲವಳಾಗಿದ್ದಳು. ಬೇಕಾದಷ್ಟು ಹಸೆಗೆ ಕರೆಯುವ ಹಾಡು, ಬೀಗರ ಹಾಡು, ಉರುಟಣೆಯ ಹಾಡುಗಳನ್ನು ಕಲಿತಿದ್ದಳು. ಕ್ರಮವಾದ ಸಂಗೀತಾಭ್ಯಾಸವಿಲ್ಲದಿದ್ದರೂ ಅವಳು ಹಾಡುವ ಹಾಡುಗಳು ಸುಶ್ರಾವ್ಯವಾಗಿರುತ್ತಿದ್ದವು. ನಯ, ವಿನಯ, ಗಾಂಭೀರ್ಯಗಳು ಆ ಎಳತನದಲ್ಲಿಯೇ ವ್ಯಕ್ತವಾಗಿ ಕಂಡುಬರುತ್ತಿದ್ದವು. ಎಲ್ಲರ ಬಾಯಿಂದಲೂ ಜಾಣೆ, ಯೋಗ್ಯೆ ಎಂಬ ಹೊಗಳಿಕೆ ಕೇಳಿಬರುತ್ತಿತ್ತು. ಅದನ್ನು ಕೇಳಿ ನರಹರಿ ಶಾಸ್ತ್ರಿಗಳಿಗೂ ಗುರು ಶ್ರೀಕಂಠ ಶಾಸ್ತ್ರಿಗಳಿಗೂ ಪರಮ ಸಂತೋಷ. ಎಲ್ಲರ ಕಣ್ಮಣೆಯಾಗಿದ್ದಳು ಲಕ್ಷ್ಮೀದೇವಿ. ಈ ಸಂದರ್ಭದಲ್ಲಿ ನಡೆದ ಒಂದು ಸಣ್ಣ ಘಟನೆ ನಿರೂಪಣಾರ್ಹವಾಗಿದೆ. ಒಂದು ದಿನ ಜೈಮಿನಿ ಭಾರತದಲ್ಲಿ ಒಂದು ಪದ್ಯವನ್ನು ಓದುವಂತೆ ಗುರುಗಳು ಲಕ್ಷ್ಮಿಗೆ ಆಜ್ಞಾಪಿಸಿದರು. ಆಕೆ ಓದುವಾಗ ತಪ್ಪು ಮಾಡಿದಳು. ಕುಪಿತರಾದ ಶ್ರೀಕಂಠ ಶಾಸ್ತ್ರಿಗಳು ಕೈಯಲ್ಲಿದ್ದ ಬೆತ್ತದಿಂದ ಆಕೆಯನ್ನು ಹೊಡೆಯ ಹೊರಟರು. ಹುಡುಗಿ ಏಟನ್ನು ತಪ್ಪಿಸಿಕೊಳ್ಳಲು ಕೈಯನ್ನು ಅಡ್ಡ ಹಿಡಿದಳು. ಕಟ್ಟಿಗೆ ಏಟು ಅವಳು ತೊಟ್ಟಿದ್ದ ಬಳೆಗಳ ಮೇಲೆ ಬಿದ್ದು ಪಳಾರನೆ ಹೊಡೆದು ಹೋದವು. ಗಲ್ ಗಲ್ ಶಬ್ದದಿಂದ ಅವು ಕೆಳಕ್ಕೆ ಉದುರುತ್ತಿದ್ದಂತೆಯೇ ಅಯ್ಯನವರ ಕೋಪ ಹಾರಿ ಹೋಯಿತು. ದುಃಖ ಹುಕ್ಕಿ ಬಂತು. ಒದ್ದೆಯಾದ ಕಣ್ಣುಗಳಿಂದ ಅವರು ಆ ಮಗುವನ್ನು ಹತ್ತಿರಕ್ಕೆಳೆದುಕೊಂಡು, ಮಗು, ನನ್ನದು ಸರ್ವಾಪರಾಧವಾಯಿತು. ಕೋಪವೆಂಬುದು ಅನರ್ಥ ಸಾಧನ. ನನ್ನನ್ನು ಕ್ಷಮಿಸು ಎಂದು ಹೇಳಿ ಆ ಕ್ಷಣವೇ ಅವಳನ್ನು ಬಳೆಗಾರನ ಮನೆಗೆ ಕರೆದೊಯ್ದು 2 ಕೈಗಳ ತುಂಬ ಬಗೆ ಬಗೆಯ ಬಣ್ಣದ ಬಳೆಗಳನ್ನು ತೊಡಿಸಿದರು. ಅವುಗಳನ್ನು ಕಂಡು ಮುಗುಳ್ನಕ್ಕ ಲಕ್ಷ್ಮಿಯನ್ನು ಕಂಡ ಶಾಸ್ತ್ರಿಗಳ ಹೃದಯ ತಣ್ಣಗಾಯಿತು. ಹೆಂಡತಿಯ ಮಾತುಗಳನ್ನು ಕೇಳಿದ ಉಜ್ಜನಪ್ಪ ಹನುಮಕ್ಕನ ಮನೆಗೆ ಬಂದು, ತಾಯಿ, ನಿನ್ನ ಮಗನ ಮದುವೆಗಾಗಿ ನೀನು ಕೊರಗುವುದು ಬೇಡ. ನನ್ನ ಸುಬ್ಬಣ್ಣ ಯಾವುದರಲ್ಲಿ ಕಡಿಮೆಯಾಗಿದ್ದಾನೆ? ಅಂತಹ ಗಂಡು ಸಿಕ್ಕಬೇಕಾದರೆ ಪುಣ್ಯ ಮಾಡಿರಬೇಕು ಎನ್ನುತ್ತಿದ್ದಂತೆಯೇ ಹತ್ತಿರದಲ್ಲಿದ್ದ ಮಾರಮ್ಮನ ಗುಡಿಯಲ್ಲಿ ಯಾರೋ ಗಂಟೆ ಬಾರಿಸಿದಂತಾಯಿತು. ಆಗ ಉಜ್ಜನಪ್ಪ, ನೋಡಿದೆಯಮ್ಮ, ಒಳ್ಳೆಯ ಶಕುನವಾಗಿದೆ. ನಾಳೆಯೇ ನಾನು ಶಾನುಭೋಗರೊಡನೆ ತಿಮ್ಮಣ್ಣ ನಾಯಕನ ಕೋಟೆಗೆ ಹೋಗಿ ಬರುತ್ತೇನೆ. ನೀವು ನಿಮ್ಮ ದೇಹ ಸ್ಥಿತಿಯನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿದವನೇ ಅಲ್ಲಿಂದ ನೇರವಾಗಿ ಶ್ರೀನಿವಾಸರಾಯನ ಶಾನುಭೋಗನ ಮನೆಗೆ ಬಂದ. ತನಗೂ ಹನುಮಕ್ಕ ಮನೆಗೂ ನಡೆದ ಮಾತುಕತೆಗಳನ್ನು ತಿಳಿಸಿ ಮರುದಿನ ಬೆಳಿಗ್ಗೆ ತಾವಿಬ್ಬರು ಕನ್ಯಾರ್ಥಿಗಳಾಗಿ ಹೊರಡುವುದೆಂದು ಹೇಳಿ ಆತನನ್ನು ಒಪ್ಪಿಸಿದ. ಮರುದಿನ ಬೆಳಗಿನ ಜಾವದಲ್ಲೆದ್ದು ಸ್ನಾನ ಶಿವಪೂಜೆಗಳನ್ನು ಮುಗಿಸಿ ತನ್ನ ಕಮಾನು ಗಾಡಿಯಲ್ಲಿ ಶ್ರೀನಿವಾಸರಾಯರ ಮನೆಯ ಮುಂದೆ ಬಂದಿಳಿದ ಉಜ್ಜನಪ್ಪ. ಶ್ರೀನಿವಾಸರಾಯರು ಆ ವೇಳೆಗೆ ಸ್ನಾನಿಕಗಳನ್ನು ಪೂರೈಸಿಕೊಂಡು ಸಿದ್ಧರಾಗಿದ್ದರು. ಇಬ್ಬರು ಊರ ಮುಂದಿನ ದೇವರಿಗೆ ಕೈ ಮುಗಿದು ಕನ್ಯಾರ್ಥಿಗಳಾಗಿ ಹೊರಟರು. ಆದರೆ ಗಾಡಿ ನೇರವಾದ ದಾರಿ ಬಿಟ್ಟು ಚಳ್ಳಕೆರೆ ರಸ್ತೆಯನ್ನು ಹಿಡಿಯಿತು. ಅದನ್ನು ಕಂಡ ಶ್ರೀನಿವಾಸರಾಯ, ಇದೇನು ಉಜ್ಜನಪ್ಪ, ಚಳ್ಳಕೆರೆಯ ಮೇಲೆ ತಿಮ್ಮಣ್ಣ ನಾಯಕನ ಕೋಟೆಗೆ ಹೋದರೆ ತುಂಬ ಬಳಸಾಗುವುದಿಲ್ಲವೇ ಎಂದರು. ಉಜ್ಜನಪ್ಪ, ಏನು ಮಹಾಬಳಸು, 4 ಮೈಲಿ ತಾನೆ, ದಾರಿ ಚೆನ್ನಾಗಿದೆ. ಕಾಡು ದಾರಿಯಲ್ಲಿ ಏಕೆ ಹೋಗಬೇಕು? ಸರಿ ಎಂದ ಶಾನುಭೋಗರು ಲೋಕಾಭಿರಾಮವಾಗಿ ಮಾತನಾಡುತ್ತಾ 10 ಗಂಟೆಯ ವೇಳೆಗೆ
ಚಳ್ಳಕೆರೆಯನ್ನು ಸೇರಿದರು. ಗಾಡಿ ಹೊಡೆಯುವವನು ಗೌಡರ ಅಪ್ಪಣೆಯಂತೆ ಸಂಕಪ್ಪನ ಜವಳಿ ಅಂಗಡಿ ಮುಂದೆ ಗಾಡಿಯನ್ನು ನಿಲ್ಲಿಸಿದ. ಶ್ರೀನಿವಾಸರಾಯರು, ಇದೇನು ಹುಜ್ಜನಪ್ಪ, ಜವಳಿ ತೆಗೆಯಬೇಕಾಗಿತ್ತೆ ಎಂದರು. ಹೆಚ್ಚಿಗೆ ಏನೂ ಇಲ್ಲ, ಒಂದು ಸೀರೆ ಕಣ ತೆಗೆದುಕೊಳ್ಳೋಣ ಅಷ್ಟೇ. ಹುಜ್ಜನಪ್ಪ 10 ನಿಮಿಷಗಳಲ್ಲಿ ಒಂದು ಪೊಟ್ಟಣ ಕೈಯಲ್ಲಿ ಹಿಡಿದುಕೊಂಡು ಬಂದ ಗಾಡಿಯನ್ನೇರಿದ. ಗಾಡಿ ತಿಮ್ಮಣ್ಣ ನಾಯಕನ ಕೋಟೆ ದಾರಿ ಹಿಡಿಯಿತು. ಹೊತ್ತು ಮುಳುಗುವ ಹೊತ್ತಿಗೆ ಪಟೇಲ, ಶಾನುಭೋಗರಿಬ್ಬರು ತಿಮ್ಮಣ್ಣ ನಾಯಕನ ಕೋಟೆಯ ಶಾನುಭೋಗ ನಾಗಪ್ಪನವರ ಮನೆಯ ಮುಂದೆ ಗಾಡಿಯಿಂದಿಳಿದರು. ನಾಗಪ್ಪ ಮನೆಯಲ್ಲಿಯೇ ಇದ್ದರು. ಅನಿರೀಕ್ಷಿತವಾಗಿ ತಳುಕಿನ ಪಟೇಲ, ಶಾನುಭೋಗರಿಬ್ಬರು ತಮ್ಮ ಮನೆಗೆ ಬಂದುದನ್ನು ಕಂಡು ಆಶ್ಚರ್ಯಗೊಂಡರು. ಆಗಾಗ ನಡೆಯುತ್ತಿದ್ದ ಜಮಾಬಂದಿಗಳಲ್ಲಿ ಪರಸ್ಪರ ಸೇರಿ ಅವರೆಲ್ಲ ಪರಿಚಯದವರಾಗಿದ್ದರು, ಸ್ನೇಹ ವಿಶ್ವಾಸವುಳ್ಳವರಾಗಿದ್ದರು. ಆದರೂ ಯಾವ ಮುನ್ಸೂಚನೆಯೂ ಇಲ್ಲದೆ ಬಂದಿಳಿದ ಅವರನ್ನು ಕಂಡು ಏನೋ ವಿಶೇಷವಿದೆ ಎಂದುಕೊಂಡರು. ನಾಗಪ್ಪನವರು ಪರಸ್ಪರ ದಣಿಗಳಿಬ್ಬರು ಯೋಗಕ್ಷೇಮದ ಮಾತುಗಳಾದ ಮೇಲೆ ನಾಗಪ್ಪನವರು, ಏನು ತಳುಕಿನ ಇದ್ದಕ್ಕಿದ್ದಂತೆ ನನ್ನ ಮೇಲೆ ಈ ಕೃಪೆ ತೋರಿಸಿದಿರಲ್ಲ ಎಂದು ಹಾಸ್ಯ ಕುತೂಹಲಗಳಿಂದ ಕೇಳಿದರು. ಯಾಕೆ ಬರಬಾರದಿತ್ತೆ ನಾಗಪ್ಪ? ಹಾಗಲ್ಲ ಮಹಾರಾಯರೇ, ನೀವು ಬಂದದ್ದು ತುಂಬಾ ಸಂತೋಷ. ಆದರೆ ಯಾವ ಮುನ್ಸೂಚನೆಯೂ ಇಲ್ಲದೆ ಇಬ್ಬರು ಒಟ್ಟಿಗೆ ಬಂದಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯ. ಶ್ರೀನಿವಾಸರಾಯರು ತಾವು ಬಂದ ಕಾರ್ಯವನ್ನು ಸೂಕ್ಷ್ಮವಾಗಿ ನಾಗಪ್ಪನವರಿಗೆ ತಿಳಿಸಿದರು. ನಾಗಪ್ಪನವರು ಶೇಕದಾರ ವೆಂಕಣ್ಣಯ್ಯನವರಲ್ಲಿ ಅಪಾರವಾದ ಭಕ್ತಿ ಗೌರವಗಳನ್ನು ಇಟ್ಟಿದ್ದವರು. ಆದ್ದರಿಂದ ಅವರ ಮನೆಗೆ ಮಗನ ಮದುವೆಯ ಯೋಚನೆ ಅವರಿಗೂ ಸಮ್ಮತವಾಗಿತ್ತು. ಅವರು, ಹಾಗಾದರೆ ನರಹರಿಶಾಸ್ತ್ರಿಗಳ ಮನೆಗೆ ಯಾವಾಗ ಹೋಗೋಣ ಎಂದು ಕೇಳಿದರು. ಸುಭಾಷ್ಯ ಶೀಘ್ರಂ, ಈಗಲೇ ಹೋಗೋಣ. ಬೇಕಾದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬವು ಬರಲಿ, ಅಲ್ಲಿಗೆ 4 ಜನ ಸರಿ ಹೋಗುತ್ತದೆ ಎಂದರು. ಸ್ವಲ್ಪ ಆಹಾರ ಪಾನಕ ಪನಿವಾರಗಳಾದ ಮೇಲೆ ನಾಗಪ್ಪನವರು ಕುಟುಂಬ ಸಹಿತವಾಗಿ ತಮ್ಮ ಅತಿಥಿಗಳೊಡನೆ ನರಹರಿಶಾಸ್ತ್ರಿಗಳ ಮನೆಗೆ ಹೋದರು. ಹಾಸ್ಯಪ್ರಿಯರಾದ ಅವರು ಶಾಸ್ತ್ರಿಗಳ ಮನೆಯ ಬಾಗಿಲಲ್ಲಿ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದರು. ಆಗ ತಾನೇ ಸಾಯಂ ಸಂಧ್ಯೆಯನ್ನು ತೀರಿಸಿಕೊಂಡು ದೇವರ ಮನೆಯಿಂದ ಹೊರಬರುತ್ತಿದ್ದ ನರಹರಿಶಾಸ್ತ್ರಿಗಳು ನಾಗಪ್ಪನವರ ಧ್ವನಿಯನ್ನು ಗುರುತಿಸಿ, ಒಳಕ್ಕೆ ಬಾ ನಾಗಪ್ಪ, ಬಾಗಿಲಲ್ಲಿಯೇ ನಿಂತುಕೊಂಡು ಭಿಕ್ಷೆ ಕೇಳುತ್ತಿದ್ದೀಯಲ್ಲ, ಅಗತ್ಯವಾಗಿಯೇ ಭಿಕ್ಷೆ ಹಾಕೋಣ, ಮೊದಲು ಒಳಗೆ ಬಾ ಎಂದರು ನಗುತ್ತಾ. ನಾಗಪ್ಪನವರೊಡನೆ ಹೊಸಬರಿಬ್ಬರಿದ್ದುದನ್ನು ಕಂಡ ಶಾಸ್ತ್ರಿಗಳು ಮರ್ಯಾದೆಯಿಂದ ಅವರನ್ನೆಲ್ಲ ಒಳಕ್ಕೆ ಕರೆದು ನಡುಮನೆಯಲ್ಲಿ ಚಾಪೆ ಹಾಕಿ ಕೂಡಿಸಿದರು. ಎಲ್ಲರೂ ಕುಳಿತ ನಂತರ ನಾಗಪ್ಪನವರು ಹೊಸಬರ ಪರಿಚಯ ಮಾಡಿಕೊಟ್ಟರು. ಅವರು ಬಂದಿದ್ದ ಉದ್ದೇಶವನ್ನು ಸೂಕ್ಷ್ಮವಾಗಿ ಶಾಸ್ತ್ರಿಗಳಿಗೆ ತಿಳಿಸಿದರು. ನೋಡಿ ಶಾಸ್ತ್ರಿಗಳೇ, ವೆಂಕಣ್ಣಯ್ಯನವರಾಗಲಿ ಅವರ ಕುಟುಂಬದವರಾಗಲಿ ನಿಮಗೆ ಅಪರಿಚಿತರೇನೂ ಅಲ್ಲ. ನೀವು ದೊಡ್ಡ ಮನಸ್ಸು ಮಾಡಬೇಕು. ಹುಡುಗ ಲಕ್ಷಣವಾಗಿದ್ದಾನೆ, ಬುದ್ಧಿವಂತ, ಯಾವ ವಿಚಾರದಲ್ಲಿಯೂ ಯೋಚಿಸಬೇಕಾಗಿಲ್ಲ ಎಂದರು. ಶಾನುಭೋಗ ಶ್ರೀನಿವಾಸರಾಯರು. ಆಗ ಶಾಸ್ತ್ರಿಗಳು, ರಾಯರೇ, ನೀವು ಹೇಳಿದ್ದನ್ನೆಲ್ಲ ನಾನು ಒಪ್ಪುತ್ತೇನೆ. ವೆಂಕಣ್ಣಯ್ಯನವರಂತಹ ಸದ್ಗೃಹಸ್ಥರ ಮನೆಗೆ ಹೆಣ್ಣು ಕೊಡಲು ಯಾರಾದರೂ ಹೆಮ್ಮೆ ಪಡುವುದೇ? ಅವರು ಜೀವಂತರಾಗಿದ್ದರೆ ಯೋಚಿಸಬೇಕಾದ ಪ್ರಮೇಯವಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ. ಹುಲ್ಲಿದ್ದ ಗೋದಲು ನೋಡಿ ಹಸುಕಟ್ಟು ಎಂಬ ಗಾದೆ ಇದೆ. ಅವರಿಗೆ ಊರಲ್ಲಿ ಮನೆ ಇಲ್ಲ, ಅಡವಿಯಲ್ಲಿ ಹೊಲವಿಲ್ಲ. ಕಂಡು ಅಂತಹ ಕಡೆ ಹೆಣ್ಣು ಕೊಟ್ಟರೆ ಜನ ಆಡಿಕೊಳ್ಳುವುದಕ್ಕೆ ದಾರಿಯಾಗುವುದಿಲ್ಲವೇ? ತಾಯಿ ತಂದೆ ಇಲ್ಲದ ಪರದೇಶಿ ಹುಡುಗಿ ತೊಲಗಿದರೆ ಸಾಕು ಅಂತಹ ಕಡೆ ಕೊಟ್ಟು ಬಿಟ್ಟ ಎಂದು ಆಡಿಕೊಳ್ಳುವವರಿಗೆ ದಾರಿಯಾಗುವುದಿಲ್ಲವೇ? ನೀವೇ ಯೋಚನೆ ಮಾಡಿ. ನಾನು ಹೀಗೆ ಹೇಳಿದನೆಂದು ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ. ನಾನೇನು ಅನುಕೂಲಸ್ಥನಲ್ಲ. ನಾಳೆ ನನ್ನ ತಂಗಿ ಕಷ್ಟಪಟ್ಟರೆ ಕಣ್ಣಿಂದ ನೋಡಬೇಕಾದದ್ದು ನಾನೇ ತಾನೇ ಎಂದರು. ಒಂದು ದೃಷ್ಟಿಯಿಂದ ನೀವು ಹೇಳಿದ್ದು ಸರಿ ಶಾಸ್ತ್ರಿಗಳೇ. ಹೆಣ್ಣು ಕೊಡುವವರು ಇದನ್ನೆಲ್ಲ ಯೋಚಿಸಬೇಕಾದುದ್ದೇ.
ಆದರೆ ಪರಿಸ್ಥಿತಿ ನೀವು ಊಹಿಸಿದಷ್ಟು ಹೀನವಾಗಿಲ್ಲ. ಅವರಿಗೆ ಇರುವುದಕ್ಕೆ ಮನೆ ಇದೆ, ಛತ್ರದಲ್ಲಿ ಎಂಥದ್ದೋ ಕೆಲಸವಿದೆ. ಹುಡುಗ ಬುದ್ಧಿವಂತ, ವಿವೇಕಿ, ಯಾವುದೋ ಧರ್ಮ ರೀತಿಯಿಂದ ಸಂಪಾದಿಸುವ ಶಕ್ತಿ ಇದೆ. ಜೊತೆಗೆ ಊರಿನವರೆಲ್ಲ ಬೆಂಬಲವಿದೆ. ಹಣದ ದೃಷ್ಟಿಯಿಂದ ಇಂದು ಅವರು ಬಡವರೇ ನಿಜ, ಆದರೆ ಗುಣದೃಷ್ಟಿಯಿಂದ, ಯೋಗ್ಯತೆಯ ದೃಷ್ಟಿಯಿಂದ ಅವರು ದೊಡ್ಡ ಶ್ರೀಮಂತರಾಗಿದ್ದಾರೆ. ಬಡತನ ಐಶ್ವರ್ಯಗಳು ಶಾಶ್ವತವೇನು? ಇಂದು ಬಡವ, ನಾಳೆ ಶ್ರೀಮಂತ. ನೀವು ಎಲ್ಲವನ್ನೂ ತಿಳಿದವರು. ನಿಮಗೆ ಹೆಚ್ಚು ಹೇಳುವ ಶಕ್ತಿ ನನಗಿಲ್ಲ ಎಂದ ಪಟೇಲ ಉಜ್ಜನಪ್ಪ. ಉಜ್ಜನಪ್ಪನ ಮಾತುಗಳನ್ನು ಕೇಳಿದ ನರಹರಿ ಶಾಸ್ತ್ರಿಗಳ ಮನಸ್ಸು ಡೋಲಾಯಮಾನವಾಯಿತು. ಏನು ಹೇಳಬೇಕೆಂದು ಅವರಿಗೆ ತೋಚಲಿಲ್ಲ. ಅವರು ನಾಗಪ್ಪನತ್ತ ದೃಷ್ಟಿ ಹಾಯಿಸಿದರು. ಉಜ್ಜನಪ್ಪನ ಮಾತು ನಾಗಪ್ಪನವರಿಗೂ ಸೂಕ್ತವೆಂದು ತೋರಿತು. ಆದ್ದರಿಂದ ಅವರು ಆತನ ಮಾತನ್ನೇ ಅನುಮೋದಿಸಿದರು. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದು ದೊಡ್ಡವರು ಹೇಳುತ್ತಾರೆ. ವೆಂಕಣ್ಣಯ್ಯನವರು ಧರ್ಮನಿಷ್ಠರು. ಅವರ ಧರ್ಮ ಅವರ ಮಕ್ಕಳನ್ನು ಕಾಪಾಡುತ್ತದೆ. ನೀವು ಮೀನಮೇಷ ಯೋಚನೆ ಮಾಡದೆ ಒಂದೇ ಮನಸ್ಸಿನಿಂದ ಒಪ್ಪಿಕೊಳ್ಳಿ ಎಂದರು. ಶಾಸ್ತ್ರಿಗಳು ಆಗಲಿ ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಇಂದೋ ನಾಳೆಯೋ ದಿನ ಚೆನ್ನಾಗಿದ್ದರೆ ನಿಶ್ಚಿತಾರ್ಥ ಶಾಸ್ತ್ರವನ್ನು ಯಾಕೆ ಮುಗಿಸಿಬಿಡಬಾರದು ಎಂದ ಉಜ್ಜನಪ್ಪ. ಆಗ ನಾಗಪ್ಪನವರು ಹೇಗೋ ಗಂಡಿನ ಕಡೆ ಹಿರಿಯರಾಗಿ ಶ್ರೀನಿವಾಸರಾಯರು ಉಜ್ಜನಪ್ಪನವರು ಬಂದಿದ್ದಾರೆ. ಬರುವಾಗ ಶಾಸ್ತ್ರಕ್ಕೆಂದು ಒಂದು ಮೊಳಕಾಲ್ 3 ಸೀರೆ ರವೆಕೆ ಕಣವನ್ನು ತಂದಿದ್ದಾರೆ. ಈ ದಿನ ಶುದ್ಧಿ ಇದ್ದರೆ ಅದನ್ನು ಹೇಗೆ ಪೂರೈಸಬಾರದು ಎಂದರು. ಹೆಣ್ಣು ಕೊಡುವುದೇ ನಿಶ್ಚಯವಾದ ಮೇಲೆ ನಿಶ್ಚಿತಾರ್ಥಕ್ಕೆ ಅಡ್ಡಿಯೇನು? ನರಹರಿ ಶಾಸ್ತ್ರಿಗಳು ಪಂಚಾಂಗ ತೆಗೆದುಕೊಂಡು ಮರುದಿನ ದಿನಶುದ್ಧಿ ಇರುವುದರಿಂದ ಆ ದಿನ ನಿಶ್ಚಿತಾರ್ಥವನ್ನು ಪೂರೈಸಬಹುದೆಂದು ಒಪ್ಪಿಕೊಂಡರು. ಉಜ್ಜನಪ್ಪ ಚಳ್ಳಕೆರೆಯಲ್ಲಿ ಜವಳಿಕೊಂಡಿದ್ದರ ರಹಸ್ಯ ಶ್ರೀನಿವಾಸರಾಯನಿಗೆ ಈಗ ಅರ್ಥವಾಯಿತು. ಅವರು ಆತನ ಮುಂದಾಲೋಚನೆಯನ್ನು ತುಂಬ ಮೆಚ್ಚಿಕೊಂಡರು. ಹೋದ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಮರಳಿದ್ದ ಉಜ್ಜನಪ್ಪ ಮತ್ತು ಶ್ರೀನಿವಾಸರಾಯರು ನಡೆದ ವಿಚಾರವನ್ನೆಲ್ಲ ಹನುಮಕ್ಕನವರಿಗೆ ಸಾಂಗವಾಗಿ ತಿಳಿಸಿದರು. ಮರುದಿನ ಊರಿನ ಮುಖಂಡರಿಗೆಲ್ಲ ಚಾವಡಿಗೆ ಬರುವಂತೆ ಮತ್ತೊಮ್ಮೆ ಕರೆ ಹೋಯಿತು. ನೆರೆದ ಮುಖಂಡರಿಗೆ ಶ್ರೀನಿವಾಸರಾಯರು ಸುಬ್ಬಣ್ಣನ ಲಗ್ನ ವಿಚಾರವನ್ನು ಸಾಂಗವಾಗಿ ತಿಳಿಸಿ ಮುಂದಿನ ಕಾರ್ಯಭಾಗಕ್ಕೆ ಅವರ ಸಲಹೆಯನ್ನು ಕೇಳಿದರು. ನೆರೆದವರೆಲ್ಲ ಸಾಧ್ಯವಾದಷ್ಟು ಉದಾರವಾಗಿ ಸಹಾಯ ಮಾಡುವುದಾಗಿ ಭರವಸೆ ಇತ್ತರು. ಆದರೆ ಹಾದಿಮನೆ ಸಣ್ಣಪ್ಪ ಮಾತ್ರ ಏನೋ ಪರದೇಶಿಗಳು ಊರಿಗೆ ಬಂದಿದ್ದಾರೆ, ಈಗ ಉಡಿದಾರ ಲಂಗೋಟಿ ಎಲ್ಲ ನೀವೇ ಮಾಡಿ ಎಂಬುದು ಯಾವ ನ್ಯಾಯ ಎಂದ. ಅದನ್ನು ಕೇಳಿ ಪಟೇಲನಿಗೆ ಸ್ವಲ್ಪ ಅವಮಾನವಾಯಿತು. ಆತನು ಸಹನೆಯನ್ನು ಕಳೆದುಕೊಂಡು, ಅಣ್ಣಯ್ಯ, ನಿಮಗ್ಯಾರಿಗೂ ತೊಂದರೆ ಬೇಡ. ನಾನೇ ನನ್ನ ಊರ ಮುಂದಿನ 5 ಎಕರೆ ಗದ್ದೆಯನ್ನು ಮಾರಿ ನನ್ನ ಕೈಲಾದ ಮಟ್ಟಿಗೆ ಲಗ್ನ ಕಾರ್ಯವನ್ನು ನಡೆಸುತ್ತೇನೆ. ಹೇಗೋ ಈಗ ಮುಂದೆ ನಿಂತದ್ದಾಗಿದೆ. ಜವಾಬ್ದಾರಿಯನ್ನು ಹೊತ್ತುಕೊಂಡ ತಪ್ಪಿಗೆ ಏನಾದರೂ ಮಾಡಬೇಕಿಲ್ಲ ಎಂದ ಅಸಮಾಧಾನದಿಂದ. ಆದಿಮನೆ ಸಣ್ಣಪ್ಪನ ಮಾತಿನಿಂದ ಪಟೇಲನ ಮನಸ್ಸು ನೊಂದಿದ್ದನ್ನು ಕಂಡು ಉಳಿದವರಿಗೂ ಸ್ವಲ್ಪ ಕೆಡಕೆನಿಸಿತು. ಗುಡೇಹಳ್ಳಿಯ ಶರಣಪ್ಪ ಆತನನ್ನು ಕುರಿತು, ಯಾಕೆ ಗೌಡ, ಈ ಊರಿಗೆಲ್ಲ ಸಣ್ಣಪ್ಪನೊಬ್ಬನೇ ಪೋತನಾಯಕನೇನು? ನಿನ್ನ ಗದ್ದೆ ಮಾರಿ ಮದುವೆ ಮಾಡುವುದಕ್ಕೆ ಇದೇನು ನಿನ್ನ ಮಗನ ಮದುವೆಯೇ? ಹಾಗೆ ಮದುವೆ ಮಾಡುವ ಹಾಗಿದ್ದರೆ ನಮ್ಮನ್ನೆಲ್ಲ ಯಾಕೆ ಕರೆಸಬೇಕಾಗಿತ್ತು? ನೀನು ಗದ್ದೆ ಮಾರುವುದು ಬೇಡ, ಸಣ್ಣಪ್ಪನ ಭಿಕ್ಷೆಯೂ ಬೇಡ. ದೇವರು ನನಗೆ ಸಾಕಷ್ಟು ಅನುಕೂಲ ಕೊಟ್ಟಿದ್ದಾನೆ. ಈ ಮದುವೆಯ ಖರ್ಚನ್ನೆಲ್ಲ ನಾನು ವಹಿಸುತ್ತೇನೆ ಎಂದ. ಆಗ ಬಾರಿ ಗುಡಿಸಿದ್ದಪ್ಪ ಕಣ್ಣು ಕೆಂಪಗೆ ಮಾಡಿಕೊಂಡು, ಹೌದು ಕಣಣ್ಣ, ನೀನು ಸಾಹುಕಾರ, ಯಾರು ಇಲ್ಲ ಅಂದ್ರು ಈ ಸಂಪತ್ತಿಗೆ ನಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸಬೇಕಾಗಿತ್ತು? ತುಂಬಿದ ಸಭೆಯಲ್ಲಿ ನಮಗೆಲ್ಲ ಅವಮಾನ ಮಾಡುವುದಕ್ಕೇನು? ಗೌಡ ಗದ್ದೆ ಮಾರಿ ಮದುವೆ ಮಾಡುತ್ತಾನೆ, ಸಾಹುಕಾರ ಶರಣಪ್ಪ ಸಾಕಷ್ಟು ಹಣ ನೀಡುತ್ತಾನೆ. ಇದನ್ನು ತಿಳಿಸುವುದಕ್ಕೆ ನಮ್ಮನ್ನೆಲ್ಲ ಯಾಕೆ ಕರೆಸಬೇಕಾಗಿತ್ತು? ನೀವೇ ಸೇರಿಕೊಂಡು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಬಹುದಿತ್ತು ಎಂದು ಕೆರಳಿ ನುಡಿದ. ಗುರುಸಿದ್ದಣ್ಣ ಹೇಳಿದ ಮಾತು ಸರಿ ಕಣ್ಣಪ್ಪ,
ಈ ಊರಿಗೆಲ್ಲ ಇರೋರು ಆದಿಮನೆ ಸಣ್ಣಪ್ಪ, ಸಾಹುಕಾರ ಶರಣಪ್ಪ, ನಾವೆಲ್ಲ ಸತ್ತ ಕುಳಗಳು ಎಂದು ರೋಷದಿಂದ ಕುದಿಯುತ್ತಿದ್ದ ಕಾಟನಾಯಕ. ಅಲ್ಲಿ ನೆರೆದಿದ್ದ ಇತರರು ಆತನ ಮಾತಿಗೆ ತಲೆದೂಗಿದರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವುದನ್ನು ಗಮನಿಸಿದ ಶ್ರೀನಿವಾಸರಾಯರು, ದಯವಿಟ್ಟು ಯಾರು ತಪ್ಪು ತಿಳಿದುಕೊಳ್ಳಬಾರದು, ಯಾರನ್ನಾಗಲಿ ನೋಯಿಸಬೇಕೆಂದು ಅಥವಾ ಅಪಮಾನ ಮಾಡಬೇಕೆಂದು ಉಜ್ಜನಪ್ಪ ಮಾತನಾಡಲಿಲ್ಲ. ಸಣ್ಣಪ್ಪನ ಮಾತಿನಿಂದ ಆತನಿಗೆ ಕೋಪ ಹುಕ್ಕಿ ಸ್ವಲ್ಪ ಉಚಾಯಿಸಿ ಮಾತನಾಡಿದ ಅಷ್ಟೇ. ಆ ಮಾತು ಯಾರಿಗಾದರೂ ಸಿಟ್ಟು ಬರಿಸುವಂಥದ್ದೇ, ಆದರೆ ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕಾದಿಲ್ಲ. ಉಜ್ಜನಪ್ಪನಾಗಲಿ ಶರಣಪ್ಪನಾಗಲಿ ಕೋಪದ ಬರದಲ್ಲಿ ಸುಬ್ಬಣ್ಣನ ಮೇಲಿನ ಪ್ರೀತಿಯಲ್ಲಿ ಹಾಗೆ ಮಾತನಾಡಿದರೆ ಹೊರತು ಅದರಲ್ಲಿ ಅಹಂಕಾರದ ದುರುದ್ದೇಶವೇನೂ ಇಲ್ಲ. ನೋಡಿ, ಇದು ಊರೊಟ್ಟಿನ ಕೆಲಸ, ಊರಿನವರಿಗೆಲ್ಲ ಸೇರಿದ್ದು. ಆ ಉದ್ದೇಶದಿಂದಲೇ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ್ದು. ಸಣ್ಣಪ್ಪನ ಅಡ್ಡ ಮಾತಿನಿಂದ ಮಾತು ಹೇಗೋ ತಿರುಗಿತು. ಅದನ್ನು ಯಾರು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನನ್ನ ಸಲಹೆ ಇಷ್ಟೇ, ಇಲ್ಲಿ ಸೇರಿರುವವರೆಲ್ಲರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಈ ಧರ್ಮ ಕಾರ್ಯ ಸಾಂಗವಾಗಿ ನೆರವೇರಲಿ. ನೀವೆಲ್ಲ ಇದಕ್ಕೆ ಒಪ್ಪುವುದಾದರೆ ಒಂದು ಚಂದಾಪಟ್ಟಿ ಮಾಡೋಣ ಎಂದರು. ಶ್ರೀನಿವಾಸರಾಯರ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಯಿತು. ಅವರು ಕೈಯಲ್ಲಿ ಕಾಗದ ಲೆಕ್ಕಣಿಕೆಯನ್ನು ಹಿಡಿದು ಪಟ್ಟಿಯನ್ನು ಬರೆದುಕೊಳ್ಳಲು ಸಿದ್ಧರಾದರು. ಸಣ್ಣಪ್ಪನ ಹೆಸರನ್ನು ಬಿಟ್ಟು ಉಳಿದವರ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿ, ಸ್ವಾಮಿ, ಬಲವಂತ, ಮಾಘಮ ಸ್ಥಾನ ಯಾರಿಗೂ ಬೇಡ, ನನ್ನ ಹೆಸರಿಗೆ 100 ರೂಪಾಯಿ ಹಾಕಿ ಎಂದ ಗುಡೇಹಳ್ಳಿ ಶರಣಪ್ಪ. ಶರಣಪ್ಪನ ಈ ಮಾತಿನಿಂದ ಸಭಿಕರ ಒಟ್ಟಾಭಿಪ್ರಾಯದಿಂದ ಸಣ್ಣಪ್ಪನಿಗೆ ಮುಖಭಂಗವಾಯಿತು. ಆತ ಕುಗ್ಗಿದ ಮುಖದಿಂದ, ಅಣ್ಣಗಳಿರ, ನನ್ನನ್ನು ಯಾರು ತಪ್ಪು ತಿಳಿದುಕೊಳ್ಳಬೇಡಿ. ಏನೋ ಬಾಯಿಯಿಂದ ಮಾತು ಜಾರಿಯೇ ಹೋಯಿತು. ನಾನು ಸಭೆಯ ಕ್ಷಮೆಯನ್ನು ಕೇಳಿಕೊಳ್ಳುತ್ತೇನೆ. ತುಂಬಿದ ಸಭೆಯಲ್ಲಿ ಇನ್ನೂ ಹೆಚ್ಚಾಗಿ ಇದರ ಪ್ರಸಕ್ತಿ ಬೇಡ ಎಂದ ತಗ್ಗಿದ ದನಿಯಿಂದ. ಒಲ್ಲದ ಮನಸ್ಸಿನಿಂದ ಯಾರೂ ಕೊಡುವುದು ಬೇಡ. 10 ಹಸುಗಳಲ್ಲಿ ಒಂದು ಬಿಡಿಸಿಕೊಂಡರೆ ಮಜ್ಜಿಗೆಗೇನು ಕೊರತೆಯಾಗುವುದಿಲ್ಲ ಎಂದು ಸಿಡುಗುಟ್ಟಿದ ಬಾರಿಗುರಿಸಿದ್ದಪ್ಪ. ಆಗ ಶಾನುಭೋಗರು ನಡುವೆ ಬಾಯಿ ಹಾಕಿ, ಗೆಳೆಯರೇ, ತಪ್ಪಾಯಿತು ಎಂದು ಸಭೆಯಲ್ಲಿ ಕೇಳಿಕೊಂಡ ಮೇಲೆ ಪ್ರಸಂಗವನ್ನು ಮುಂದುವರಿಸುವುದು ಸರಿಯಲ್ಲ. ಇಂತಹ ಒಂದು ಸಣ್ಣ ವಿಚಾರಕ್ಕಾಗಿ ಊರಿನ ಒಗ್ಗಟ್ಟು ಮುರಿಯಬೇಕೇನು? ಏನು ಕೆಂಚಪ್ಪ ಎಂದರು. ನೀವು ಹೇಳುವುದು ಸರಿ ಸ್ವಾಮಿ. 10 ಜನ ಸೇರಿದರೆ 10 ಮಾತು ಬರುತ್ತದೆ, ಹೋಗುತ್ತದೆ. ಸಣ್ಣ ವಿಚಾರವನ್ನು ದೊಡ್ಡದು ಮಾಡುವುದು ಯಾರಿಗೂ ಹಿತವಲ್ಲ ಎಂದ ಕೆಂಚಪ್ಪ. ಪಟೇಲ ಶಾನುಭೋಗರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿಯೇ ಹಣ ಸಂಗ್ರಹವಾಯಿತು. ಲಗ್ನದ ದಿನ ಮುಹೂರ್ತಗಳು ನಿಶ್ಚಯವಾದವು. ತಿಮ್ಮಣ್ಣ ನಾಯಕನ ಕೋಟೆಯಲ್ಲಿ ವಧುವಿನ ಕನ್ಯಾದಾತನ ಸ್ವಗೃಹದಲ್ಲೇ ಶುಭ ಕಾರ್ಯ ನಡೆಯಬೇಕೆಂದು ಗುರು ಹಿರಿಯರು ಸೇರಿ ನಿಶ್ಚಯಿಸಿದರು. ಆಪ್ತರು, ಸಮೀಪದ ಬಂಧುಗಳು ತಳುಕಿನಲ್ಲಿ ಸೇರಿ ಸಂಭ್ರಮದಿಂದ ದೇವರ ಸಮಾರಾಧನೆಯನ್ನು ಆಚರಿಸಿದರು. ಊರ ಪ್ರಮುಖರೆಲ್ಲರೂ ಗಾಡಿಗಳನ್ನು ಕಟ್ಟಿಕೊಂಡು ಸಂಸಾರ ಸಮೇತರಾಗಿ ಮದುವೆಯ ದಿಬ್ಬಣದೊಡನೆ ಸೇರಿಕೊಂಡರು. ವರ ಉಚಿತ ವೇಷದಿಂದ ಪ್ರಯಾಣ ಸನ್ನದ್ಧನಾದ. ಮಂಗಳ ಪ್ರಯಾಣದ ಸಡಗರವನ್ನು ನೋಡಲು ಊರಿನ ಜನರೆಲ್ಲ ಗುಂಪು ಗುಂಪಾಗಿ ಸೇರಿದರು. ಸುಬ್ಬಣ್ಣನ ಮನೆಯ ಪಕ್ಕದಲ್ಲಿಯೇ ಕಮ್ಮಾರ ಹೊನ್ನಪ್ಪನ ಮನೆ. ಆತ ತುಂಬಾ ಸಜ್ಜನ. ಶ್ರೀಮಂತನಲ್ಲದಿದ್ದರೂ ಕಡುಬಡವನೇನೂ ಅಲ್ಲ. ತನ್ನ ಕಸುಬಿನಿಂದ ಆತ ಕೈತುಂಬ ಸಂಪಾದಿಸುತ್ತಿದ್ದ. ಆತನಿಗೆ ಸುಬ್ಬಣ್ಣನಲ್ಲಿ ಬಲು ಪ್ರೀತಿ. ಆ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸಾರ ಭಾರವನ್ನು ಹೊತ್ತು ನಡೆಸುತ್ತಿದ್ದ ಆತನ ಸತ್ವಶಕ್ತಿಯನ್ನು, ಆತನ ಉತ್ತಮ ನಡೆನುಡಿಗಳನ್ನು ಕಂಡು ಆತನಲ್ಲಿ ಬಹುಮೆಚ್ಚಿಗೆ. ಆತ ಹೊರಗೆ ಬಂದು ಸುಬ್ಬಣ್ಣನನ್ನು ನೋಡಿ, ವರ ಧರಿಸಿದ್ದ ಉಡುಪುಗಳು ಆತನ ಸುಂದರ ರೂಪಕ್ಕೆ ತುಂಬಾ ಹೊಂದಿಕೆಯಾಗಿದ್ದವು. ಒಳ್ಳೆಯ 5 ಕಾಲಡಿ ಎತ್ತರದ ಹಾಳು, ತೆಳುವಾಗಿದ್ದರೂ ಬಡಕಲಲ್ಲದ ಶರೀರ, ಮಾಗಿದೆ ನಿಂಬೆ ಹಣ್ಣಿನ ಮುಖವರ್ಣ, ವಿಶಾಲವಾದ ಹೊಳೆವ ಕಣ್ಗಳು, ಉದ್ದವಾದ ಮೂಗು, ಚೆಂದುಟಿಯ ಮೇಲೆ ಆಗ ತಾನೇ ಮೂಡುತ್ತಿರುವ ಕಿರುಮೀಸೆ, ತಲೆ ತುಂಬ ಕಾಳಮೇಘದಂತೆ ಕಪ್ಪಾದ ದಟ್ಟ ಕೂದಲು, ನೀಳವಾದ ತೋಳುಗಳು, ವಯಸ್ಸಿಗೆ ತಕ್ಕ ಎತ್ತರವಾದ ಆಕೃತಿ, ಹೊಟ್ಟಿನಲ್ಲಿ ಸ್ಫುರದ್ರೂಪಿಯಾದ ಸುಂದರ ಪುರುಷ, ಹುಟ್ಟಿರುವ ಸಣ್ಣ ಗೀರಿನ ಶುಭ್ರ ಪಂಚೆ, ಧರಿಸಿರುವ ಬಿಳಿಯ ಬನೀನ, ಅದರ ಮೇಲೆ ಹಾಕಿರುವ ತಿಳಿ ಹಳದಿ ಬಣ್ಣದ ಅಂಗಿ, ತಲೆಯ ಮೇಲೆ ಸುತ್ತಿದ ಅಚ್ಚ ಬಿಳಿಯ ಮುಂಡಾಸು ಎಲ್ಲವೂ ಆತನಿಗೆ ಒಪ್ಪುವಂತೆಯೇ ಇದ್ದವು.
ಆದರೆ ಆತ ಹೊತ್ತಿದ್ದ ಉತ್ತರೀಯ ಮಾತ್ರ ಹೊನ್ನಪ್ಪನ ಮನಸ್ಸಿಗೆ ಹಿಡಿಸಲಿಲ್ಲ. ಆತ ನೆಟ್ಟಗೆ ತನ್ನ ಮನೆಯೊಳಗೆ ಹೋಗಿ ತಾನು ಒದೆಯಬೇಕೆಂಬ ಆಸೆಯಿಂದ ತಂದಿರಿಸಿದ್ದ ಗರಿ ಮುರಿಯದ ಹೊಸದಾದ ಮೊಳಕಾಲ್ಮೂರುವಿನ ರೇಷ್ಮೆಯ ವಸ್ತ್ರವನ್ನು ಪೆಟ್ಟಿಗೆಯಿಂದ ತೆಗೆದು ಕೈಲಿ ಹಿಡಿದುಕೊಂಡು ಬಂದು ಒಂದು ಕ್ಷಣ ಅದರತ್ತ ನೋಡಿ, ನನಗೆ ಈಗ ಇದೀಕೆ ಬೇಕು, ಮದುವೆಯಾಗುವ ಬ್ರಾಹ್ಮಣ ಹುಡುಗ ಹೊದ್ದುಕೊಂಡರೆ ಸಾರ್ಥಕವಾಗುತ್ತದೆ, ಈಶ್ವರನಿಗೆ ಪ್ರೀತಿಯಾಗುತ್ತದೆ ಎಂದುಕೊಂಡವನೇ ಸುಬ್ಬಣ್ಣನ ಬಳಿಗೆ ಹೋಗಿ ಆತನ ಮೈಮೇಲಿನ ಉತ್ತರೀಯದ ಪಂಚೆಯನ್ನು ತೆಗೆದುಹಾಕಿ ರೇಷ್ಮೆಯ ವಸ್ತ್ರವನ್ನು ಮಡಿಕೆ ಮಾಡಿ ಹೊದಿಸಿ, ಅಪ್ಪಯ್ಯ, ಈಗ ನೀನು ಒಳ್ಳೆ ಮನ್ಮಥನಾಗಿ ಕಾಣುತ್ತಿ, ಹೋಗಿ ಲಗ್ನ ಮಾಡಿಕೊಂಡು ಸುಖವಾಗಿ ಬಪ್ಪ ಎಂದು ಅರಸಿದ. ದಿಬ್ಬಣ ಬೆಳಿಗ್ಗೆ ಸುಮಾರು 11 ಗಂಟೆಗೆ ತಳುಕನ್ನು ಬಿಟ್ಟು ಹೊರಟಿತು. ಮದುವೆ ದಿಬ್ಬಣ ಸಾಯಂಕಾಲಕ್ಕೆ ಚೆನ್ನಮ್ಮನಾಗತಿಯಲ್ಲಿ ಸೇರಿತು. ರಾತ್ರಿ ಅಲ್ಲಿಯೇ ಊಟ ವಸತಿಗಳಾದವು. ಮಾರನೆಯ ದಿನವೇ ಎದುರುಗೊಳ್ಳುವುದು ಹೊರಪೂಜೆ. ಸಾಯಂಕಾಲಕ್ಕೆ ತಿಮ್ಮಣ್ಣ ನಾಯಕನ ಕೋಟೆಗೆ ಹೋಗಿ ಸೇರಬೇಕು. ಚೆನ್ನಮ್ಮನಾಗತಿಹಳ್ಳಿಯಿಂದ ಅದು ಕೇವಲ 6 ಮೈಲಿ ದೂರ. ಆದರೂ ದಾರಿಯಲ್ಲಿ ಸೂರನಹಳ್ಳಿಯ ಹತ್ತಿರ ವೇದಾವತಿ ನದಿಯನ್ನು ದಾಟಬೇಕು. ಮುಂದೆ ಸುಮಾರು 1 ಮೈಲಿ ದೂರ ಮರಳಿನಲ್ಲಿ ಗಾಡಿಗಳು ಸಾಗಬೇಕು. ಆದ್ದರಿಂದ ಅದೆಷ್ಟು ಹೊತ್ತಿಗೆ ಮುಂಚೆ ಅಲ್ಲಿಂದ ಹೊರಡಬೇಕು. ಸುಮಾರು ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಅಲ್ಲಿಯ ಬಂಧುಗಳನ್ನು ಕರೆದುಕೊಂಡು ಮದುವೆ ದಿಬ್ಬಣ ಪ್ರಯಾಣ ಹೊರಟಿತು. ಸೂರನಹಳ್ಳಿಯವರೆಗೆ ಕಾಡು ದಾರಿಯಾದರೂ ಗಟ್ಟಿ ನೆಲವಾದ್ದವರಿಂದ ಯಾವ ತೊಂದರೆಯೂ ಇಲ್ಲದೆ ಗಾಡಿಗಳು ಸಾಗಿದ್ದವು. ಅಲ್ಲಿಯ ನದಿಗಳಲ್ಲಿ ಗಾಡಿಗಳನ್ನು ಹೆಂಗಸು ಮಕ್ಕಳನ್ನು ದಾಟಿಸುವುದು ತುಂಬ ಪ್ರಯಾಸದ ಕಾರ್ಯವಾಗಿತ್ತು. ಕೆಲವು ಕಡೆ ನೀರು ಮೊಳಕಾಲು ಮಟ್ಟ, ಕೆಲವು ಕಡೆ ತೊಡೆಮಟ್ಟ ಇರುತ್ತಿತ್ತು. ನದಿಯ ತಳದಲ್ಲಿ ಸಣ್ಣ ಪುಟ್ಟ ತಗ್ಗು ದಿಣ್ಣೆಗಳು, ಕಲ್ಲು ಬಂಡೆಗಳು ಇರುತ್ತಿದ್ದವು. ಸಾಕಷ್ಟು ಸೆಳವೂ ಇರುತ್ತಿತ್ತು. ಹೆಜ್ಜೆಗಳನ್ನು ಎತ್ತಿಡುವಾಗ ಬಹಳ ಎಚ್ಚರಿಕೆಯಾಗಿರಬೇಕು. ಊರಿನ ಹಲವು ಜನರು ಸಹಾಯ ಮಾಡಿ ಎತ್ತು ಗಾಡಿಗಳನ್ನು ಎದರು ದಡಕ್ಕೆ ಸೇರಿಸಿದ್ದಾಯಿತು. ಹೆಂಗಸರು ಮಕ್ಕಳನ್ನು ಪ್ರಯಾಸದಿಂದ ಸಾಗಿಸಿದ್ದಾಯಿತು. ಗಂಡಸರೇನು ನಿರಾಯಾಸವಾಗಿ ಎದರು ದಡ ಸೇರಿದರು. ಸುಮಾರು 100 ಗಜಗಳು ಮಾತ್ರ ನೀರಿದ್ದ ನದಿಯನ್ನು ಎಲ್ಲರೂ ದಾಟಲು ಸ್ವಲ್ಪ ಹೆಚ್ಚು ಕಡಿಮೆ 1 ಗಂಟೆ ಕಾಲವೇ ಬೇಕಾಯಿತು. ಆಮೇಲೆ ಮಕ್ಕಳಿಗೂ ಗಾಡಿಯವರಿಗೂ ಬುತ್ತಿಯ ಊಟ, ದೊಡ್ಡವರಿಗೆ ತಿಂಡಿ ತೀರ್ಥ ಇವುಗಳಿಗಾಗಿ ಮತ್ತೊಂದು ಗಂಟೆ ಕಾಲ ಕಳೆಯಿತು. ಹೆಂಗಸರು ಮಕ್ಕಳನ್ನು ಗಾಡಿಯಲ್ಲಿ ಕೂರಿಸಿ ಮರಳು ದಾರಿ ಮುಗಿಯವರೆಗೆ ಅಲ್ಲಲ್ಲಿ ಗಾಡಿಗಳನ್ನು ನೂಕಿ ಕೊಡುತ್ತಾ ಗಂಡಸರು ನಡೆದುಕೊಂಡೇ ಹೋದರು. ಅನಂತರ ಎಲ್ಲರೂ ಗಾಡಿಗಳಲ್ಲಿ ಕುಳಿತು ಪ್ರಯಾಣ ಮಾಡಿ ಹೊತ್ತು ಮುಳುಗುವುದಕ್ಕೆ ಮುಂಚೆಯೇ ಕೋಟೆಯನ್ನು ಸೇರಿದರು. ಗಂಡಿನ ಕಡೆಯವರು ಊರು ಸೇರಿದ ಸಮಾಚಾರ ನರಹರಿಶಾಸ್ತ್ರಿಗಳನ್ನು ಮುಟ್ಟಿತು. ಅವರು ಸಿದ್ಧರಾಗಿಯೇ ಇದ್ದರು. ಲಘು ಬಗೆಯಿಂದ ಕಲಶ ಕನ್ನಡಿಗಳನ್ನು ಹಿಡಿದು ಮಂಗಳ ವಾದ್ಯದೊಡನೆ ಬಂದು ಬೀಗರನ್ನು ಎದುರುಗೊಂಡರು. ಕಡಲೆ ಉಂಡೆ, ಅವಲಕ್ಕಿ ಉಂಡೆ, ಅರುಳುಂಡೆ, ಪುಳ್ಳಿಗಾಯುಂಡೆ, ಪೂರಿ ಸಕ್ಕರೆ, ಚಕ್ಕುಲಿ, ಕೋಡುಬಳೆ ಇತ್ಯಾದಿಗಳನ್ನು ಕುಡಿಯಲು ಸ್ವಚ್ಛ ತಣ್ಣೀರು ಪುರಾಪುಷ್ಟಿಯಾಗಿ ಬೀಗರನ್ನು ಸತ್ಕರಿಸಿದ್ದಾಯಿತು. ಮುತ್ತೈದೆಯರು ಲಕ್ಷಣವಾಗಿ ತಲೆ ಬಾಚಿಕೊಂಡು ಮುಖಗಳನ್ನು ತೊಳೆದುಕೊಂಡು ಹಣೆಯಲ್ಲಿ ದೊಡ್ಡದಾಗಿ ಕುಂಕುಮವಿಟ್ಟು ಹೊಸ ಬಟ್ಟೆಗಳನ್ನೊಟ್ಟು ಸಿದ್ಧರಾದರು. ಎದುರುಗೊಳ್ಳುವ ಕಾರ್ಯವಾದ ಮೇಲೆ ಉಭಯರು ಮಂಗಳವಾದ್ಯದೊಂದಿಗೆ ಹೊರಬಾಗಿಲಿನಿಂದ ಹೊರಬಂದು ಹನುಮಂತರಾಯನ ಗುಡಿಯನ್ನು ಹೊಕ್ಕರು. ಅಲ್ಲಿ ಶಾಸ್ತ್ರೋಕ್ತವಾಗಿ ವರಪೂಜೆ ನಡೆಯಿತು. ಬಂದವರಿಗೆಲ್ಲ ತಾಂಬೂಲ, ಸಕ್ಕರೆ, ಕೊಬ್ಬರಿ, ಕದಳಿ ಫಲಗಳ ವಿನಿಯೋಗವಾಯಿತು. ಬೀಗರನ್ನು ಬಿಡದಿಯಲ್ಲಿ ಬಿಟ್ಟು ಕನ್ಯೆಯ ಕಡೆಯವರು ತಮ್ಮ ಮನೆ ಸೇರಿದರು. ರಾತ್ರಿ 10 ಗಂಟೆಯ ವೇಳೆಗೆ ಹೋಳಿಗೆ ಪಾಯಸದ ಸವಿ ಬಿಸಿಲೂಟವಾಗುತ್ತಿತ್ತು. ಎಲ್ಲರೂ ಮನೆಯಲ್ಲಿ ಹಾಯಾಗಿ ಮಲಗಿ ನಿದ್ರೆ ಮಾಡಿದರು. ಮಾರನೆಯ ದಿನವೇ ಶುಭ ಮುಹೂರ್ತ. ಬೆಳಗಿನ ಜಾವ 4 ಗಂಟೆಯ ವೇಳೆಗೆ ಎದ್ದು ನಾಂದಿ ಇಟ್ಟುಕೊಳ್ಳುವ ಲಿಂಗಣ್ಣ, ಅವರ ಕುಟುಂಬ, ಕಲಶಗಿತ್ತಿ, ವರ ಸುಬ್ಬಣ್ಣ ಇವರ ಎಣ್ಣೆ ಶಾಸ್ತ್ರ ಅಭ್ಯಂಜನಗಳಾದವು. ಲಘು ಫಲಹಾರವಾಗಿ ಕಾಶಿ ಯಾತ್ರೆಯ ಸಮಾರಂಭಕ್ಕೆ ಎಲ್ಲರೂ ಅಣಿಯಾಗುವ ವೇಳೆಗೆ 10 ಗಂಟೆಯಾಯಿತು. ಕನ್ಯಾ ಪಕ್ಷದವರು ಲಘು ಬಗೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದರು. ಗೋಧಿ ಹಿಟ್ಟು, ಅರಿಶಿನ ಮಿಶ್ರಣವಾದ ಕಣಕಣದಿಂದ ತಯಾರಿಸಿದ
ಕುಂಡಲಾಕಾರವಾದ ಕೂಡುಬಳೆಗಳನ್ನು ವರನ ಕಿವಿಯಲ್ಲಿ ತೂಗು ಹಾಕಿದರು. ಕಾಲಿಗೆ ಮಟ್ಟಸವಾಗಿ ತೆಳ್ಳೆಗೆ ತಯಾರಿಸಿದ ಚಪ್ಪಳಿಗಳು, ಕೈಗೆ ಬೀಸಣಿಗೆ, ಬೆತ್ತ ಛತ್ರಿಗಳು, ಹೆಗಲಿಗೆ ಹಕ್ಕಿ ಮೊದಲಾದ ಸಾಮಾನುಗಳಿದ್ದ ಜೋಳಿಗೆಯನ್ನು ಅಳವಡಿಸಲಾಯಿತು. ವರನನ್ನು ಪೂಜಿಸಿ ವಧುಗೃಹಕ್ಕೆ ಕರೆತರಲಾಯಿತು. ಮೆಟ್ಟಕ್ಕಿಯ ಬುಟ್ಟಿ, ಅಂತರಪಟ, ಅಕ್ಷತಾರೋಪಣೆ, ಕನ್ಯಾದಾನ, ಮಾಂಗಲ್ಯ ಧಾರಣೆಗಳು ಕ್ರಮವಾಗಿ ನಡೆದು ವಧುವು ವರನ ವಾಮಭಾಗದಲ್ಲಿ ಬಂದು ಕುಳಿತಳು. ಶಾಸ್ತ್ರೋಕ್ತವಾದ ಹವನ ಹೋಮಾದಿಗಳು ನಡೆದು ಸಪ್ತಪದಿ ಯಜ್ಞೇಶ್ವರನ ಪ್ರದಕ್ಷಿಣೆಗಳು ನಡೆದವು. ಇದುವರೆಗೆ ಕೇವಲ ವಧು ವರರಾಗಿದ್ದವರು ಈಗ ಗಂಡ ಹೆಂಡತಿಯರಾದರು. ಬೇರೆ ಬೇರೆ ಹೆಸರುಗಳು ಮಾಯವಾಗಿ ದಂಪತಿ ಎಂಬ ಏಕ ಭಾವದಲ್ಲಿ ಲೀನರಾದರು. ರಾತ್ರಿ ಹರಿಭೂಮದೊಂದಿಗೆ ಭೋಜನವಾಯಿತು. ಬೀಗರ ಹಾಡುಗಳ ಸುರಿಮಳೆಯಾಯಿತು. ಹಾಡುವವರ ಸಂಗೀತ ಜ್ಞಾನವಾಗಲಿ ಕಂಠ ಮಾಧುರ್ಯವಾಗಲಿ ಯಾರು ಗಮನಿಸುತ್ತಿರಲಿಲ್ಲ. ಹೇಳಿದ ಹಾಡುಗಳ ಸಂಖ್ಯೆ, ಅವುಗಳಲ್ಲಿ ಅಡಗಿದ್ದ ಮಧುರ ಹಾಸ್ಯ ಭಾವನೆಗಳು ಮುಖ್ಯವೆನಿಸಿದವು. ಲಕ್ಷ್ಮೀದೇವಿ ಅಂದು ಹೇಳಿದ ಉರುಟನೆಯ ಹಾಡುಗಳು, ಕಂದ್ಯಾಪದ್ಯಗಳು, ಸೀಸಪದ್ಯಗಳು ಎಲ್ಲರ ಮೆಚ್ಚುಗೆಗೂ ಪಾತ್ರವಾದವು. ಅಂದು ರಾತ್ರಿ ತನ್ನ ಮಡದಿ ಹಾಡಿದ ಹಾಡುಗಳು ಸುಬ್ಬಣ್ಣನ ಕವಿತಾಶಕ್ತಿಯನ್ನು ಪ್ರಚೋದಿಸಿದವೆಂದು ಕಾಣುತ್ತದೆ. ಬೊಂಬೆಯ ಆಟದಂತಹ ಆ ಮದುವೆ 8 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಪ್ರತಿದಿನ ಸಂಜೆಯೂ ನೂತನ ದಂಪತಿಗಳಿಗೆ ಸಂಭ್ರಮದ ಹುರುಟನೆ. ಸುಬ್ಬಣ್ಣ ತನ್ನ ಹೆಂಡತಿ ಹಸೆಯ ಮೇಲೆ ಕೂರುತ್ತಿದ್ದ ಕಡೆ ಗೋಡೆಯ ಮೇಲೆ ಹುರುಟನೆಯ ಹಾಡುಗಳನ್ನು ಹೊಸದಾಗಿ ರಚಿಸಿ ಬರೆಯುತ್ತಿದ್ದನಂತೆ. ಲಕ್ಷ್ಮೀದೇವಿ ಅವುಗಳನ್ನು ಗಟ್ಟು ಮಾಡಿಕೊಂಡು ಹುರುಟನೆ ವೇಳೆಯಲ್ಲಿ ಮನೋಹರವಾಗಿ ಆಡುತ್ತಿದ್ದಳಂತೆ. ಹಾಡಿನ ಕೊನೆಯಲ್ಲಿ ತಳುಕಿನ ಸುಬ್ಬಣ್ಣ ಎಂಬ ಅಂಕಿತವಿರುತ್ತಿತ್ತು. ಮುಗ್ಧಳಾದ ಹುಡುಗಿ ಅದನ್ನು ರಾಗವಾಗಿ ಹಾಡಿದಾಗ ನೆರೆದಿದ್ದ ಹೆಣ್ಣು ಮಕ್ಕಳೆಲ್ಲ ನಗುವಿನ ಕಡಲಿನಲ್ಲಿ ಮುಳುಗೇಡುತ್ತಿದ್ದರು. ಈ ವಿವಾಹ ಸಮಯದಲ್ಲಿಯೇ ಸುಬ್ಬಣ್ಣನ ಅಕ್ಕ ಅಚ್ಚಮ್ಮನ ನಿಷೇಕ ಪ್ರಸ್ಥದ ಮಂಗಳ ಕಾರ್ಯವು ನಡೆದು ಹೋಯಿತು. ದಿನದಿನವೂ ಯಥೇಚ್ಛವಾದ ಸಂತರ್ಪಣೆ ನಡೆಯುತ್ತಿತ್ತು. ಬ್ರಾಹ್ಮಣರು ಮಾತ್ರವೇ ಅಲ್ಲ, ಆಹ್ವಾನಿತರಾಗಿ ಬಂದಿದ್ದ ಆಪ್ತರು, ರೈತ ಮುಖ್ಯರು, ಹಾಳು ಕಾಳುಗಳು, ಹಳ್ಳಿಯ ಜನರು ಲಾಡು ಸಂತರ್ಪಣೆಯಿಂದ ತೃಪ್ತರಾಗಿ ಹೋದರು. 8ನೆಯ ರಾತ್ರಿ 8 ಗಂಟೆಯ ಮೇಲೆ ಜೋಡೆತ್ತಿನ ಬಯಲು ಗಾಡಿಯಲ್ಲಿ ಹಳ್ಳಿಯಲ್ಲೆಲ್ಲ ಮೆರವಣಿಗೆ ನಡೆಯಿತು. ಎತ್ತರವಾಗಿ ಎಲ್ಲರಿಗೂ ಕಾಣುವಂತೆ ಗಾಡಿಯ ಪಕ್ಕ ದಬ್ಬೆಗಳ ಮೇಲೆ ಹಲಗೆಯನ್ನಿಟ್ಟು ಅದರ ಮೇಲೆ ರಂಗು ರಂಗಿನ ಜಮಖಾನವನ್ನು ಹಾಸಿದ್ದರು. ಸೊಗಸಾದ 2 ಹೋರಿಗಳನ್ನು ಸಬರ, ಹಣೆಪಟ್ಟಿ, ಕೋಡಣಸುಗಳಿಂದ ಅಲಂಕೃತವಾಗಿ ಗಾಡಿಗೆ ಹೂಡಲಾಗಿತ್ತು. ನೂತನ ದಂಪತಿಗಳು ಹಿರಿಯರಿಗೆ ನಮಸ್ಕರಿಸಿ, ಎತ್ತುಗಳಿಗೂ ಗಾಡಿಗಳಿಗೂ ನಮಸ್ಕರಿಸಿ ಸಡಗರದಿಂದ ರಥವನ್ನೇರಿ ತಮ್ಮ ಸ್ಥಳಗಳಲ್ಲಿ ಕುಳಿತರು. ಸಣ್ಣ ಹಳ್ಳಿ, ಒಂದೇ ಒಂದು ಬೀದಿ. ಆ ಬೀದಿಯ ಬಾಗಿಲ ಹೊರಗೆ ಆಂಜನೇಯ ದೇವಸ್ಥಾನ. ಮೆರವಣಿಗೆ ಅಲ್ಲಿಯವರೆಗೆ ಹೋಗಿ ಸ್ವಾಮಿಗೆ ಹಣ್ಣು ಕಾಯಿ ಮಂಗಳಾರತಿ ಮಾಡಿಕೊಂಡು ಹಿಂದಿರುಗಿತ್ತು. 2 ಪಕ್ಕಕ್ಕೂ ಗುಂಪು ಗುಂಪಾಗಿ ನೆರೆದು ನಿಂತಿದ್ದ ಜನಸಮೂಹ ದಂಪತಿಗಳನ್ನು ನೋಡಿ ಒಳ್ಳೆಯ ಜೋಡಿ, ಬೋ ಚಂದಾಗವರೆ ಎಂದು ಸಂತೋಷಪಟ್ಟರು. ಕೆಲವರು ದೃಷ್ಟಿ ನಿವಾರಣೆಗಾಗಿ ತೆಂಗಿನಕಾಯಿಯನ್ನು ಒಡೆದರು. ಅರ್ಧ ಗಂಟೆಯಲ್ಲಿ ಮೆರವಣಿಗೆ ಮುಗಿಯಿತು. ಅಂದು ರಾತ್ರಿ 9 ಗಂಟೆಗೆ ಊಟ ಮುಗಿಸಿ ಎಲ್ಲರೂ ವಿಶ್ರಾಂತರಾದರು. ವಿವಾಹ ವಿಧಿಗಳೆಲ್ಲ ಅಲ್ಲಿಗೆ ಮುಗಿದವು. ನರಹರಿ ಶಾಸ್ತ್ರಿಗಳೇ ಸ್ವಂತ ಪುರೋಹಿತರಾಗಿ ಶಾಸ್ತ್ರಜ್ಞರಾಗಿದ್ದುದರಿಂದ ಲಗ್ನ ಕಾರ್ಯಗಳಲ್ಲಿ ಯಾವ ಲೋಪದೋಷವೂ ಬರದಂತೆ ವಿಚಕ್ಷಣೆಯಿಂದ ನಡೆಸಿದರು. ಧನ್ಯವಾದಗಳು.